ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಯುವಕನೊಬ್ಬ ಸಾವನ್ನಪ್ಪಿರುವ ಪರಿಸ್ಥಿತಿ, ಜೊತೆಗೆ ಇನ್ನಿಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಯುವಕ ಸಾವನ್ನಪ್ಪಿದ್ದಾನೆ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ. ಕೆಂಗೇರಿ ಬಳಿಯ ಕೊಮ್ಮಘಟ್ಟ ಸರ್ಕಲ್ನಲ್ಲಿ ನಡೆದಿರೋ ಘಟನೆ ಇದು. ಸದ್ದಾಂ ಪಾಷಾ ಅಂತ ಸುಮಾರು 20 ವರ್ಷ ಹುಡುಗನಿಗೆ ಮೃತ ಯುವಕ. ಇಮ್ರಾನ್ ಪಾಷಾ ಮತ್ತು ಮುಬಾರಕ್ ಪಾಷಾ ಅನ್ನೋರಿಗೆ ಗಾಯಗಳಾಗಿದೆ. ಸದ್ಯ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದ್ದು, ಮೂವರು ಜೆ ನಗರದ ನಿವಾಸಿಗಳು. ಇವರು ಬೇರೆ ಸ್ಥಳಕ್ಕೆ ಹೋಗಬೇಕಾದ್ರೆ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಈ ಹುಡುಗ, ಈಗ 20 ವರ್ಷದ ಸದ್ದಾಂ ಪಾಷಾ ಅನ್ನುವಂತಹ ಹುಡುಗ ಸಾವನ್ನಪ್ಪಿದ್ದಾನೆ ಅಂತ. ಯಾಕೆ ಏನು ಎತ್ತ ನೋಡ್ತಾ ಹೋಗೋಣ. ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ, ಎಲ್ಲಿಗೆ ಹೋಗ್ತಾ ಇದ್ರು, ಯಾಕೆ ಏನಾಯ್ತು ಅಂತ ಅಪ್ಡೇಟ್ ಅನ್ನು ಕೂಡ ನೋಡ್ತಾ ಹೋಗೋಣ ನಾವು. ಪೈಪ್ ಅಳವಡಿಸೋಕೆ ಹಳ್ಳವನ್ನ ತೆಗೆದಿದ್ರಂತೆ ಜಲಮಂಡಳಿ. ಹಳ್ಳ ತೆಗೆದಿದ್ದಾರೆ, ಅಲ್ಲಿಗೊಂದು ಇಂಡಿಕೇಶನ್ ಹಾಕಿಲ್ಲ, ಇಲ್ಲಿ ಓಡಾಡಬೇಡಿ, ಸೂಚನೆ ಫಲಕವನ್ನ ಹಾಕಿರ್ಲಿಲ್ಲ. ಹಳ್ಳ ತೆಗೆದ ಜಾಗದಲ್ಲಿ ಬ್ಯಾರಿಕೇಡ್ನು ಕೂಡ ಹಾಕಿರ್ಲಿಲ್ಲ. ಅರ್ಧ ಕಿಲೋಮೀಟರ್ ದೂರದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಹುಡುಗರು ಗಮನಿಸಿಲ್ಲ. ಬ್ಯಾರಿಕೇಡ್ ಪಕ್ಕಕ್ಕೆ ಸರಿದಿದ್ರಿಂದ ಗುಂಡಿಗೆ ಬಿದ್ದಿದ್ದಾರೆ ಮೂವರು. ಅದರಲ್ಲೊಬ್ಬ ಸಾವನ್ನಪ್ಪಿದ್ದಾರೆ, ಇನ್ನಿಬ್ರು ಪರಿಸ್ಥಿತಿ ಗಂಭೀರವಾಗಿದೆ. ಸ್ಪೀಡಾಗಿ ಬೇರೆ ಬರ್ತಾ ಇದ್ರು, ಇವ್ರದ್ದು ಕೂಡ ಅವಾಂತರ ಇದೆ. ಸ್ಪೀಡಾಗಿ ಬರ್ತಾ ಇದ್ರು, ಗುಂಡಿಗೆ ಹಾರು ಬಿದ್ದಿದ್ದಾರೆ. ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ, ಇನ್ನಿಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸ್ಥಳಕ್ಕೆ ಕೆಂಗೇರಿ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಜಲಮಂಡಳಿಯ ನಿರ್ಲಕ್ಷ್ಯ ಒಂದು ಕಡೆ ಆದ್ರೆ, ಇವರ ಬೇಜವಾಬ್ದಾರಿತನವೂ ಇದೆ. ಸ್ಪೀಡಲ್ಲಿ ಬರ್ತಾ ಇದ್ರಂತೆ. ಮತ್ತೆ ಜಲಮಂಡಳಿಯವರು ಅಷ್ಟು ಆಳೆತ್ತರದ ಗುಂಡಿ ತೋಡಿದ್ದಾರೆ. ತೋಡಿದ್ಮೇಲೆ ಇಲ್ಲಿ ಓಡಾಡಬೇಡಿ ಅಂತ ಒಂದು ಬ್ಯಾರಿಕೇಡ್ ಏನಾದರೂ ಹಾಕ್ಬೇಕಲ್ಲಿ. ಬಟ್ ಅಂಥದ್ದು ಯಾವುದು ಪ್ರಿಕಾಷನ್ಗಳನ್ನ ತಗೊಂಡಿಲ್ಲ. ಈ ಹುಡುಗರು ಕೂಡ ಸ್ಪೀಡಾಗಿ ಬರ್ತಾ ಇದ್ದವರು ಬ್ರೇಕ್ ಹಾಕಿದ್ರು ಅಥವಾ ಜಾರಿ ಮುಂದಕ್ಕೆ ಹೋಗ್ಬಿದ್ರೋ ಗೊತ್ತಿಲ್ಲ. ಒಬ್ಬ ಸಾವನ್ನಪ್ಪಿಬಿಟ್ಟಿದ್ದಾನೆ ನೋಡಿ. ಇಲ್ಲಿ ಆಳೆತ್ತರದ ಗುಂಡಿ, ಜೀವನೇ ಹೋಯ್ತು 20 ವರ್ಷದ ಹುಡುಗ.